ನಗರದ ಹಳೆ ಹುಬ್ಬಳ್ಳಿಯ ಆಸರ್ ಓಣಿಯಲ್ಲಿನ ಶ್ರೀ ಭವಾನಿ ಶಂಕರ ನಾರಾಯಣ ದೇವಸ್ಥಾನಕ್ಕೆ ಸೇರಿದ ಪುಷ್ಕರಣೆ ಮೇಲೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ರಸ್ತೆ ನಿರ್ಮಾಣ ಮಾಡಿದೆ ಎಂದು ಆರೋಪಿಸಿ ನಗರದ ಚನ್ನಪೇಟ ಮುಖ್ಯ ರಸ್ತೆಯಿಂದ ಪುಷ್ಕರಣಿ ಚಲೋ ಹಮ್ಮಿಕೊಂಡಿದ್ದ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ಶ್ರೀ ಭವಾನಿ ಶಂಕರ ನಾರಾಯಣ ದೇವಸ್ಥಾನಕ್ಕೆ ಸೇರಿದ ಪುಷ್ಕರಣೆ ಮೇಲೆ ನಿರ್ಮಾಣ ಮಾಡಿರುವ ರಸ್ತೆಯನ್ನು ತೆರವುಗೊಳಿಸಬೇಕು ಎಂದು ಹಿಂದೂಪರ ಸಂಘಟನೆಗಳು ಪಟ್ಟು ಹಿಡಿಯಿತು. ಪುಷ್ಕರಣಿ ಉಳಿಸಿ ದೇವಸ್ಥಾನ ಬೆಳೆಸಿ ಎಂಬ ಘೋಷಣೆ ಕೂಗಲಾಯಿತು. ಈ ವೇಳೆ ಪ್ರತಿಭಟನಾ ನಿರತರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡರು. ಈ ವೇಳೆ ಶಾಸಕ ಅರವಿಂದ್ ಬೆಲ್ಲದ್, ಮಹೇಶ್ ತೆಂಗಿನಕಾಯಿ, ವಿಪ ಸದಸ್ಯ ಪ್ರದೀಪ್ ಶೆಟ್ಟರ್, ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್, ಮುಖಂಡರಾದ ಜಯತೀರ್ಥ ಕಟ್ಟಿ, ಮಂಜುನಾಥ್ ಕಾಟಕಾರ, ಅನೂಪ್ ಬಿಜವಾಡ, ವೆಂಕಟೇಶ್ ಕಾಟವೆ ಸೇರಿದಂತೆ ಇತರರು ಇದ್ದರು. ಇನ್ನೊಂದೆಡೆ ರಸ್ತೆ ಕೇಳಲು ಬಿಡಲ್ಲ ಎಂದು ಕೆಲ ಸಂಘಟನೆಗಳು ವಿರೋಧ ಮಾಡುತ್ತಿವೆ ಎನ್ನಲಾಗಿದೆ. ಭವಾನಿ ಶಂಕರ ದೇವಸ್ಥಾನಕ್ಕೆ ರೋಡ್ ಮಾಡ್ರಿ ಅಂತ ಹೇಳಿ ಆದ್ರ ರಾತ್ರಿ ಅವರು ಹೇಳಿದ ಅಂತ ಹೇಳಿ 25 ಲಕ್ಷ ಹಾಕೊಂಡ್ರೆ ರಾತ್ರಿ ರೋಡ್ ಮಾಡಕ್ ಹೋಗಂತ ವ್ಯವಸ್ಥೆ ಇವತ್ತು ಆಗ್ತಾ ಇದೀವ. ಅಂದ್ರೆ ನಮ್ಮ ಕಮಿಷನರ್ ಅವ್ರಿಗೆ ಕಾರ್ಪೊರೇಷನ್ ಕಮಿಷನರ್ ಅವರು ಅವತ್ತೂ ಕೂಡ ನಾವು ಹೇಳಿದ್ವಿ, ದಯವಿಟ್ಟು ಇದನ್ನ ರೋಡ್ ಮಾಡಕ್ ಕೊಡಬೇಡ್ರಿ, ಸೂಕ್ಷ್ಮವಾಗಿರ್ತಕ್ಕಂಥ ಪ್ರದೇಶ ಐತಿ, ದಯವಿಟ್ಟು ಇದರಲ್ಲಿ ಕೈ ಹಾಕಕ್ ಹೋಗ್ಬೇಡ್ರಿ ಅಂತ ಹೇಳಿದಾಗೂ ಕೂಡ ನಿಲ್ಲಿಸ್ತೀನಿ ಅಂತಂದು ಹೇಳಿ 70% ಮಾಡಿ ನಿಲ್ಲಿಸೋದ ಕೆಲಸವನ್ನು ಇವತ್ತು ಮಾಡ್ಯಾರ. ಈ 20% ಹೇಗಿಲ್ಲ ನೋಡ್ಬೇಕು. ಪುರಾತತ್ವ ಇಲಾಖೆ ಜೊತೆನೂ ಕೂಡ ನಾವು ಮಾತಾಡಿದ್ದೇವೆ. ಅವರು ಬಹಳ ಸ್ಪಷ್ಟವಾಗಿ ಮಹಾನಗರ ಕಮಿಷನರ್ಗೆ ಇವತ್ತು ಹೇಳಿದಾರ, ನೀವು ಮಾಡಿರ್ತಕ್ಕಂಥ ಕೆಲಸ ಇಲ್ಲಿಗಲ್ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಸ್ಪಷ್ಟವಾಗಿ ಹೇಳಿದಾರ. ನೋಟಿಸ್ ಅನ್ನು ಕೂಡ ಹೊಳ್ಳಿ ಇವತ್ತು ಕಾರ್ಪೊರೇಷನ್ ಕಮಿಷನರ್ ಕೊಟ್ಟಿದಾರ. ಇವತ್ತು ಈ ಅಧಿಕಾರಿಗಳ ಆಟ ಚೆಲ್ಲಾಟ ಹೆಂಗ್ ನಡೆದೈತಂದ್ರೆ, ಈಗ ನನ್ನ ಮೇಲೆ ಬಂತು ಬಾ ಅಂತಂದು ಹೇಳಿ ಕೂಡಾಗಿ ಟ್ರಾನ್ಸ್ಫರ್ ಮಾಡಬಿಟ್ಟಾರೆ. ಈಗ ಇಲ್ರಿ ನಮ್ಗೆ ಗೊತ್ತಿಲ್ಲ, ಕೂಡಾದವ್ರು ಮೊದಲಿನ ರೋಡ್ ಅಂತ ಹಾಕಿಟ್ಟಾರ. ಯಾವಾಗ ಮುರಳಿ ಮನೋಹರ್ ಜೋಶಿ ಅವರು ಕರೆಯನ್ನು ಕೊಟ್ಟಿದ್ರು, ದೇಶದಲ್ಲಿ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಇಸ್ಲಾಮಿಕ್ ಟೆರರಿಸಂ ಅಂತಕ್ಕಂಥವ್ರು ತಾಯಿಯ ಎದೆ ಹಾಲನ್ನು ಕೊಟ್ಟಿದ್ರು ಬಂದ್ರೆ ಕಾಶ್ಮೀರ್ ಲಾಲ್ ಚೌಕದಲ್ಲಿ ಜೆಂಡಾ ಹಾರಿಸಿ ಅಂತ ಹೇಳಿದಾಗ ಮುರಳಿ ಮನೋಹರ್ ಜೋಶಿ ಅವರು ಅಲ್ಲಿ ಹಾರ್ಸಕ್ ಹೋದಾಗ ಈ ಹುಬ್ಬಳ್ಳಿ ಯುವಕರೆಲ್ಲ ಸೇರಿ ಕಿತ್ತೂರಲ್ಲಿ ಚನ್ನಮ್ಮ ಮೈದಾನದಾಗ ಹಾರ್ಸಕ್ ಹೋದಾಗ ಲಾಠಿ ಚಾರ್ಜ್ ಮಾಡಿ ಕಳಿಸಿದ್ವಿ. ಒಂದೇ ಸಲ ಎಲ್ಲಿಗೆ ಬಂದಿವತ್ತು ಪರಿಸ್ಥಿತಿ, ಯಾರು ಲಾಠಿ ಚಾರ್ಜ್ ಮಾಡಿದ್ರು ಅವರ ಬಂದು ಸಲ್ಯೂಟ್ ಹೊಡೆದು ನಮ್ಮ ಮುಂದೆ ಜೆಂಡಾ ಏರಿಸುವಂತ ಪರಿಸ್ಥಿತಿ ಅಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ದಾಖಲಾತಿಗಳನ್ನು ಇಟ್ಕೊಂಡು ನಾವು ಹೋರಾಟ ಮಾಡಕತ್ತೀವಿ. ಇದನ್ನ ದಯವಿಟ್ಟು ಎಲ್ಲಾ ಇಲಾಖೆಯವರು ಅರ್ಥ ಮಾಡ್ಕೊಡ್ರಿ. ಕಮಿಷನರ್ ಹುಬ್ಳಿ ಧಾರವಾಡ ಅವರು ಅರ್ಥ ಮಾಡ್ಕೋಬೇಕು, ಸೆಕ್ರೆಟರಿ ಕೊಡ್ತಕ್ಕಂಥ ಶಶಿಕುಮಾರ್ ಅವರು ಅರ್ಥ ಮಾಡ್ಕೊಡ್ರಿ. ಇದಕ್ಕೊಂದು ಲಿಂಕ್ ಸ್ಟಾರ್ಟ್ ಆಗೋ. ಹೀಗಾಗಿ ಎಲ್ಲಾ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲಾತಿಗಳನ್ನ ತಮ್ಮ ಮುಂದೆ ಇಟ್ಟಿದ್ದೇವೆ. ಹೋರಾಟದ ಹಿನ್ನೆಲೆ ಆಸರ್ ಓಣಿ ಶ್ರೀ ಭವಾನಿ ಶಂಕರ ನಾರಾಯಣ ದೇವಸ್ಥಾನ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಿನ್ನೆಯಿಂದಲೂ ವ್ಯಾಪಕ ಬಂದೋಬಸ್ತ್ ವಹಿಸಲಾಗಿತ್ತು. ಬಡಾವಣೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂತೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಕಮಿಷನರೇಟ್ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ.